ಇವತ್ತು ನನ್ನ ಮುಂದೆ ನಮ್ಮ ದೇಶದ ಮೊಟ್ಟ ಮೊದಲ 10,000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದೆ, ರಿಯಲ್ಮಿ P4 ಪವರ್ ಅಂತ. ನೀವು ಈ ಸ್ಮಾರ್ಟ್ಫೋನ್ನ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ 24,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ 80 ವ್ಯಾಟಿಂದು ಸೂಪರ್ ವೂಕ್ ಫಾಸ್ಟ್ ಚಾರ್ಜರ್, ಸೂಪರ್ ಅಂತೀನಿ. ಆಮೇಲೆ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ, ಟೈಪ್ ಎ ಇಂದ ಟೈಪ್ ಸಿ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ಅನ್ಬಿಲೀವಬಲ್ ಅಂತೀನಿ ಆಯಿತು. 10,000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಸಹ ಎಷ್ಟು ತಿನ್ನಾಗಿದೆ, ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಅಂದರೆ ಕ್ರೇಜಿ ಅಂತಿಂಗುರು. ನೀವು ನಂಬಲ್ಲ, ಬರೀ 219 ಗ್ರಾಮ್ ವೆಯ್ಟ್, 10,000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಸಹ 219 ಗ್ರಾಮ್ ಅಂತ ಅಂದರೆ ಅದು ಹೆಂಗುರು ಸಾಧ್ಯ? ಕ್ಲೋಸ್ ಟು ಗ್ಯಾಲಕ್ಸಿ S25 ಅಲ್ಟ್ರಾ ಅಷ್ಟೇ ವೆಯ್ಟ್ ಇದೆ. ಐಫೋನ್ 17 Pro Maxಗಿಂತ ಲೈಟ್ ವೆಯ್ಟ್ ಇದೆ. ಆ ಫೋನ್ಗಳಲ್ಲಿ ಬರೀ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಬಟ್ ಇದ್ರ 10,000 mAh ಕೆಪಾಸಿಟಿ ಬ್ಯಾಟ್ರಿ. ಕ್ರೇಜಿ ಗುರು. ಆಪಲ್ನವ್ರು ಇದನ್ನು ಮಾಡೋದಕ್ಕಾಗಲ್ವಾ? 100% ಮಾಡ್ಬೋದು, ಅವ್ರ ಹತ್ರ ಅಷ್ಟು ಬಡ್ಜೆಟ್ ಇದೆ. ಸ್ಯಾಮ್ಸಂಗ್ ಅವ್ರು ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಆದರೂ ಕೊಡಲ್ಲ ಅವರು. ಕ್ರೇಜ್. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಲುಕ್ಕಲ್ಲೂ ಕೂಡ ಯಾವುದೇ ಕಾಂಪ್ರಮೈಸನ್ನು ಅವ್ರು ಮಾಡಿಲ್ಲ. ನೋಡೋಕ್ಕೂ ಕೂಡ ಈ ಫೋನ್ ತುಂಬ ಚೆನ್ನಾಗಿದೆ ಆಯಿತಾ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತದೆ. ಫ್ರಂಟಲ್ಲಿ 4D ಕರ್ವ್ ಪ್ಲಸ್ ಡಿಸ್ಪ್ಲೇ ಅಂತಾರೆ ಆಯಿತಾ. ಲೈಟಾಗಿ ನಮಗೆ ಫ್ರಂಟಲ್ಲಿ ಕರ್ವ್ ಸಿಗ್ತಾ ಇದೆ. ಸೊ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ, ಫ್ರಂಟಿಂದ ಸಖತ್ತಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಕೂಡ ಆಗೋದಿಲ್ಲ. ಗೇಮಿಂಗ್ ಫೋನ್ಲಿರುತ್ತಲ್ವ ಆ ರೀತಿ ಕೆಲವೊಂದು ಟೆಕ್ಸ್ಚರ್ಗಳನ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಚೆನ್ನಾಗಿದೆ. ಒಂಥರ ಡಾರ್ಟ್ ಅಂತ ಒಂದು ಲೋಗೋ ಇದೆ, ಒಂದು ರೀತಿ ಚಾರ್ಜಿಂಗ್ ಲೂಪ್ ಥರದೊಂದು ಡಿಸೈನ್ನ ಮಾಡಿದ್ದಾರೆ. ಸಖತ್ತಾಗಿದೆ. ಪ್ರೀಮಿಯಂ ಫೋನ್ ರೀತಿಯಲ್ಲೇ ಅನಿಸುತ್ತೆ. ಈ ಫೋನ್ನ ಹಿಂದೆ ನೋಡೋದಕ್ಕೆ 3 ಕ್ಯಾಮ್ರಾ ಅಂತ ಅನಿಸುತ್ತೆ, ಆದರೆ 2 ಕ್ಯಾಮ್ರಾ ಇರೋದು. ಇನ್ನೊಂದು IR ಬ್ಲಾಸ್ಟರು ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB ಟೈಪ್ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಹಾಕ್ಬೋದು ಅಷ್ಟೇ. ಮತ್ತು ಈ ಫೋನಲ್ಲಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ, ಸೂಪರ್ ಅಂತೀನಿ. ಮತ್ತು ಕಂಪ್ಲೀಟ್ IP ರೇಟಿಂಗ್ ಕೂಡ ಸಿಗ್ತದೆ. IP66, 68 ಮತ್ತು 69 ಪ್ರತಿಯೊಂದು ಕೂಡ ಇದೆ. ಮತ್ತು ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ನನಗೆ ಇದನ್ನು ಬಿಟ್ಟರೆ ಇನ್ನೊಂದು ಆರೆಂಜ್ ಕಲರ್, ಐಫೋನ್ ರೀತಿ ಆರೆಂಜ್ ಕಲರ್ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 6.8 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ 1.5K ಹೈಪರ್ ಗ್ಲೋ ಅಮೋಲೆಡ್ ಡಿಸ್ಪ್ಲೇ. ಏನೇನೋ ಗಿಮಿಕಿ ನಿಮ್ಮ ಹಾಕ್ಬಿಡ್ತಾರೆ ಆಯಿತಾ. ಅಮೋಲೆಡ್ ಡಿಸ್ಪ್ಲೇ ಅಂದರೆ ಅಮೋಲೆಡ್ ಡಿಸ್ಪ್ಲೇ, ಹೈಪರ್ ಗ್ಲೋ ಅಮೋಲೆಡ್ ಡಿಸ್ಪ್ಲೇ ಅನ್ನೋ ಅವಶ್ಯಕತೆ ಇಲ್ಲ. ಸೊ ಒಟ್ಟಿನಲ್ಲಿ ಅಮೋಲೆಡ್ ಡಿಸ್ಪ್ಲೇ ಚೆನ್ನಾಗಿದೆ. ಡಿಸ್ಪ್ಲೇ 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಹೆವಿ ಬ್ರೈಟ್ ಆಗಿದೆ. ಸೊ ಲಿಟ್ರಲಿ 6,500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಹೈ ಬ್ರೈಟ್ನೆಸ್ ಮೋಡಲ್ಲಿ 1,800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. 10 ಬಿಟ್ ಡಿಸ್ಪ್ಲೇ, 100% DCI-P3 ಕಲರ್ ಗೌರ್ಮೆಂಟ್ಸ್ ಇದೆ. ವಿವಿಡ್ ಆಗಿ ನಮಗೆ ಡಿಸ್ಪ್ಲೇ ಕಾಣುತ್ತೆ. HDR10+ ಇದೆ ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಗ್ಲೋ ಮೋಡ್ ಸಹ ಇದೆ. ಸೊ ನೀವೇನಾದರೂ ಡೆಲಿವರಿ ಎಲ್ಲ ಮಾಡ್ತೀರಾ ಅಂದರೆ ಹೊರಗಡೆ ಗ್ಲೌಸನ್ನು ಹಾಕಿದ್ರು ಸಹ ನೀವು ಡಿಸ್ಪ್ಲೇನ ಆಪ್ರೇಟ್ ಮಾಡುವಂಥ ಫೀಚರ್ ಎಲ್ಲ ಇದೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ ಅನ್ನಿಸ್ತು ಈ ಪ್ರೈಸ್ ರೇಂಜ್ಗೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಟೋಟಲ್ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಅಪ್ ಟು 256 GB ಸ್ಟೋರೇಜು, ಅಪ್ ಟು 12 GB ತನಕನೂ ಕೂಡ ನಿಮಗೆ ರ್ಯಾಮ್ ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. 5Xನ ಕೊಡ್ಬೋದಾಗಿತ್ತು. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜ್ಗೆ 5Xನ ಕೊಡ್ತಾರೆ. ಇನ್ನು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಇತ್ತೀಚಿನ ಟ್ರೆಂಡ್ಸನ್ನು ನೋಡಿಕೊಂಡ್ರೆ ಇದು ಕೂಡ ಈ ಪ್ರೈಸ್ ರೇಂಜಿಗೆ ಕಡಿಮೆ ಅಂತಲೇ ಹೇಳಬಹುದು. ಮೋಸ್ಟ್ಲಿ ಚಿಪ್ ಶಾರ್ಟೇಜ್ ಏನೋ ಆಗಿರೋದ್ರಿಂದ ಇದನ್ನು ಹಾಕಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವು ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ UFS 4.0 ಅಥವಾ 4.1 ಈವನ್ LPDDR5Xನ್ನು ಕೊಟ್ಟಿರೋದನ್ನು ಕೂಡ ನಾನು ನೋಡಿದ್ದೇನೆ.
ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಓಕೆ, ಬೇರೆ ಏನು ಚೆನ್ನಾಗಿದೆ ನೋಡೋಣ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸುಮಾರಾಗಿರೋ ಒಂದು ಪ್ರೊಸೆಸರ್ ಹಾಕಿದ್ದಾರೆ. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7400 5G ಪ್ರೊಸೆಸರ್ ಅಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಅನ್ನೋದಿಲ್ಲ, ಆಯಿತಾ. ಸುಮಾರಾಗಿದೆ. ಇದೇ ಪರ್ಫಾರ್ಮೆನ್ಸ್ ನಮಗೆ ಕಳೆದ ವರ್ಷ 15-16 ಸಾವಿರ ರೂಪಾಯಿಗೂ ಕೂಡ ಸಿಗ್ತಾಯಿತ್ತು. 15-16 ಸಾವಿರ ರೂಪಾಯಿಗೆ ಇದೇ ಪ್ರೊಸೆಸರ್ ಇರುವಂಥ ಫೋನ್ಗಳು ಕೂಡ ಸಿಗ್ತಾಯಿತ್ತು. ಈ ವರ್ಷ ಎಲ್ಲ ಜಾಸ್ತಿ ಮಾಡ್ತವ್ರೆ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 10,36,000 ರೇಟಿಂಗನ್ನು ಕೊಡ್ತಾ ಇದೆ. ರೇಟಿಂಗ್ ಓಕೆ, ಅಂಥ ಕಡಿಮೆ ಪವರ್ ಒನ್ನಲ್ಲ, ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ನೀವು ನಂಬಲ್ಲ, ಬರೀ 2-3% ಆಗಿದ್ದು ಗುರು. ಅನ್ಬಿಲೀವಬಲ್ ಅಂತೀನಿ. ಬರೀ 2-3%. ನಾರ್ಮಲಿ ಹೇಳ್ತೀನಿ ಕೇಳಿ, ನಾವು ಅಂಥದ್ದು ಸ್ಕೋರ್ ಚೆಕ್ ಮಾಡಬೇಕಾದ್ರೆ ಮಿನಿಮಮ್ 5% ಆಗುತ್ತೆ. ಬೇರೆ ಫೋನ್ಗಳು ಮಿನಿಮಮ್ 5%. 5ಕ್ಕಿಂತ ಕಡಿಮೆ ಆಗಿರೋದನ್ನ ನೋಡೇ ಇಲ್ಲ ಅಂದ್ಕೊಳ್ಳಿ, ಆಯಿತಾ. ಅದರಲ್ಲೂ ಅಂಥದ್ದುನಲ್ಲಿ 2 ಥರ ಬರುತ್ತೆ. ಒಂದು ಲೈಟ್ ವರ್ಷನ್ ಬರುತ್ತೆ, ಅಂಥದ್ದು ಲೈಟ್ ಅಂತ, ಅಂಥದ್ದು ಬೆಂಚ್ ಮಾರ್ಕ್ ಲೈಟ್ ಅಂತ ಬರುತ್ತೆ. ಇನ್ನೊಂದು ಅಂಥದ್ದು ನಾರ್ಮಲ್ ವರ್ಷನ್ ಇನ್ಸ್ಟಾಲ್ ಆಗಿ ಬರೀ 2-3% ಬ್ಯಾಟ್ರಿ ಡ್ರೈನ್ ಆಗಿದೆ ಅಂತ ಅಂದರೆ ಬೆಂಕಿ ವಿಷಯ. ಬ್ಯಾಟ್ರಿ ಟೆಸ್ಟನ್ನು ಕೂಡ ಮಾಡ್ತೀವಿ, ಇನ್ನೊಂದು ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ ಅದಕ್ಕೆ, ಆಯಿತಾ. ಇನ್ನು ಟೆಂಪ್ರೇಚರ್ ವೇರಿಯೇಷನು ಮ್ಯಾಕ್ಸಿಮಮ್ 46 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ಇದು ಕೂಡ ನಂಗೆ ಅನ್ನಿಸ್ದಂಗೆ ನಾರ್ಮಲ್ ಅಂತ ಅಂತೀನಿ. ಮತ್ತು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲದು ಪರ್ಫಾಮೆನ್ಸು ನನಗೆ ಮಿಡ್ ಅಂತಲೇ ಅನ್ನಿಸ್ತು. ಫುಲ್ ಪವರ್ಫುಲ್ ಅಂತ ಅನ್ಕೋಬೇಡಿ, ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಪವರ್ಫುಲ್ ಇದೆ, ಎಲ್ಲ ಗೇಮೂ ಒಂದು ಮಿಡ್ ಹೈ ಸೆಟ್ಟಿಂಗಲ್ಲಿ ಆಡ್ಕೋಬೋದು. ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ, ಫ್ಲ್ಯಾಗ್ಶಿಪ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಈ ಪ್ರೈಸ್ ರೇಂಜಿಗೆ ಈ ಫೋನಲ್ಲಿ ಬೇಡ ಅಂತೀನಿ. ನಾವು BGMI ಚೆಕ್ ಮಾಡ್ದಂಗೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಆಪ್ಷನ್ ಇದೆ, ಅಂದರೆ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಮ್ಯಾಕ್ಸಿಮಮ್ ಅಂತ ಅಂದರೆ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದು ಪ್ಲೇಯಬಲ್ ಇದೆ, ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಮತ್ತು ಇದರಲ್ಲಿ ಒಂದು ಡೆಡಿಕೇಟೆಡ್ ಹೈಪರ್ ವಿಷನ್ ಪ್ಲಸ್ AI ಚಿಪ್ ಏನೋ ಇದೆಯಂತಪ್ಪ. ಸೊ ಗೇಮಿಂಗೋಸ್ಕರ ಕೊಟ್ಟವರಂತೆ. ಅದು ಏನು ಹೈಪರ್ AI ಮಾಡುತ್ತೋ ದೇವರೇ ಗೊತ್ತಿಲ್ಲ ಈ ಪ್ರೈಸ್ ರೇಂಜಲ್ಲಿ, ಒಟ್ಟಿನಲ್ಲಿ ಕೊಟ್ಟಿದ್ದಾರೆ. ಏನೋ ಅನೌನ್ಸ್ ಮಾಡುತ್ತಂತೆ ಗೇಮಿಂಗ್ ಅದು ಇದು ಎಲ್ಲ. ಅದನ್ನು ಓಕೆ, ಏನೋ ಕೊಟ್ಟವರಲ್ಲ, ಏನು ಕೊಟ್ಟರೆ ಫ್ರೀಯಾಗಿ ಏನು ಕೊಟ್ಟರು ಜೊತೆಗೆ ಖುಷಿನೇ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ಸೋನಿ IMX882 ಸೆನ್ಸರ್, ಆಯಿತಾ. ಒಳ್ಳೆ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು 20,000, 20,000-25,000 ರೇಂಜಲ್ಲಿ ಮೆಜಾರಿಟಿ ಫೋನ್ಗಳು ಸಿಮಿಲರ್ ಕ್ವಾಲಿಟಿಯನ್ನು ಕೊಡ್ತವೆ. ಕ್ಯಾಮ್ರಾದಲ್ಲಿ ಅಷ್ಟಾಗಿ ಕಾಂಪ್ರಮೈಸ್ ಆಗಿದೆ ಅಂತ ಅನ್ನಿಸ್ಲಿಲ್ಲ ನನಗೆ ಪರ್ಸ್ನಲಿ. ಇದರಲ್ಲಿ ಬರುವಂಥ ಪೋರ್ಟ್ರೇಟ್ ಶಾಟ್ಸ್ಗಳು ಬೊಕೆ ಎಲ್ಲ, ಅಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಎಲ್ಲ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನನಗೆ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿದೆ. ಸ್ವಲ್ಪ ವಾಸ್ಟ್ ಔಟ್ ಅನಿಸುತ್ತೆ ಕೆಲವೊಂದು ಕಡೆ ಫೇಸು, ಬಟ್ ಕ್ಲಾರಿಟಿ ಚೆನ್ನಾಗಿದೆ. ಅಂದರೆ ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪ್ರೋಸೆಸ್ ಮಾಡೋ ಒಂದು ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ. ಓಕೆ, ಇನ್ನೊಂದು 8 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ವೈಡ್ ಆಗಿದೆ, ಕ್ಲಾರಿಟಿ ನೀವು ಝೂಮ್ ಮಾಡೋ ರಿಟೇನ್ ಆಗಿರಲ್ಲ. ಬಟ್ ಹಂಗೆ ವಿತೌಟ್ ಝೂಮ್ ನೀವು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಒಂದು ಲೆವೆಲ್ಗೆ, ಆಯಿತಾ. ವೈಡ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಸೆಲ್ಫಿ ಕ್ಯಾಮ್ರಾ ಆ್ಯಕ್ಚುಲಿ ರಿಯಲ್ಮಿನಲ್ಲಿ ಪ್ರತಿ ಸಲ ಚೆನ್ನಾಗಿರುತ್ತೆ, ಈ ಸಲನೂ ಕೂಡ ಚೆನ್ನಾಗಿದೆ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಎಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತು. ಮತ್ತು ಅಪ್ಲಿಕೇಶನ್ ಕೂಡ ತುಂಬ ಯೂಸರ್ ಫ್ರೆಂಡ್ಲಿ ಇದೆ, ಆಯಿತಾ. ಸೊ ಅಂಥ ಕಾಂಪ್ಲಿಕೇಟ್ ಅನ್ಸಲ್ಲ. ಇದು ನೋಡಿದ್ರೆ ಒಂದು ಸಲ ಐಫೋನ್ ಕ್ಯಾಮ್ರಾ UI ನೋಡ್ದಂಗೆ ಆಗಿಬಿಡುತ್ತೆ. ಸೊ ಮತ್ತಿನ್ನೊಂದು ವೈಬ್ರೆಂಟ್ ಅಂತ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಆಯಿತಾ. ಸೊ ನಿಮಗೆ ಫೋಟೋಸ್ ಯಾವ ಥರ ಬೇಕು, ಸ್ಯಾಚುರೇಷನ್ ಜಾಸ್ತಿ ಆಗಬೇಕಾ ಅಥವಾ ನಾರ್ಮಲ್ಲಾಗಿ ನ್ಯಾಚುರಲ್ ಆಗಿರೋ ಥರ ಬೇಕಾ ಅನ್ನೋ ಒಂದು ಆಪ್ಷನ್ ನೀವು ಇಲ್ಲೇ ಚೂಸ್ ಮಾಡ್ಬೋದು, ಆಯಿತಾ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಮಗೆ ಅದನ್ನು ಕ್ಯಾಮ್ರಾ ಒಳಗಡೆ ಕೊಟ್ಬಿಟ್ಟವ್ರೆ. ಸೊ ಇಂಟ್ರೆಸ್ಟಿಂಗ್. ಅದು ಬಿಟ್ಟರೆ ನಿಮಗೆ ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗು, ಪ್ರೋ ವಿಡಿಯೋ ರೆಕಾರ್ಡಿಂಗು, ಪ್ರತಿಯೊಂದು ಆಪ್ಷನ್ನು ಸಹ ನಿಮಗೆ ಅಪ್ಲಿಕೇಶನಲ್ಲಿ ಸಿಗ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ ನಮಗೆ ಗ್ಯಾಲರಿಯಲ್ಲಿ ಕೆಲವೊಂದು ಎಡಿಟಿಂಗ್ ಫೀಚರ್ಗಳು ಎಲ್ಲ ಫೋನಲ್ಲಿ ಸಿಗೋ ರೀತಿ ಈ ಪ್ರೈಸನ್ನು ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ AI ಎಡಿಟ್ ಜಿನಿ, AI ಮುಖಾಂತರ ನೀವು ಅದಕ್ಕೆ ನೀವು ಕಮ್ಯಾಂಡ್ ಕೊಡೋ ಮುಖಾಂತರ ಎಡಿಟಿಂಗನ್ನು ಮಾಡ್ಬೋದು. ಸೊ ಅದೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಉಳಿದಿದ್ದೆಲ್ಲ ನಾರ್ಮಲಿ ಬೇರೆದ್ರಲ್ಲಿರುತ್ತಲ್ಲ, ಸೇಮ್ ಇದರಲ್ಲೂ ಕೂಡ ಇದೆ. ಸೊ ಎಲ್ಲದನ್ನು ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಪ್ರತಿ ವೀಡಿಯೋದಲ್ಲೂ ಹೇಳ್ತೀವಲ್ಲ. ಇನ್ನು ವೀಡಿಯೋಗ್ರಫಿಯಲ್ಲಿ ಈ ಫೋನ್ನ ಹಿಂದ್ಗಡೆ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS, ಕ್ಲಾರಿಟಿ ಪರವಾಗಿಲ್ಲ, ಚೆನ್ನಾಗಿದೆ. 4K 60 ಕೊಟ್ಟರೆ ಚೆನ್ನಾಗಿರೋದು, ಸ್ಮೂತಾಗಿರ್ತಿತ್ತು.
ಸೊ ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಸೊ ಓಕೆ ಅಂತೀನಿ. OS ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI 7 ಸಿಗ್ತಾ ಇದೆ ಮತ್ತು ರಿಯಲ್ಮಿನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. ರಿಯಲ್ಮಿ ಬ್ರ್ಯಾಂಡಿಂಗ್ ಲೆವೆಲ್ಗೆ ಓಕೆ ಅಂತೀನಿ. ಸ್ಯಾಮ್ಸಂಗ್ ಅವ್ರು ಮಾತ್ರ 12-13 ಸಾವಿರ ರೂಪಾಯಿ ಫೋನ್ಗೂ 6 ವರ್ಷ ಕೊಡ್ತಾವ್ರೆ. ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು 3-4 ವರ್ಷ ಬಿಟ್ಟು ವಿಡಿಯೋ ಮಾಡ್ಬೇಕು ನಾವು. ಆ ಟೈಮಲ್ಲಿ ಆ ಥರ ಪ್ರಾಮಿಸ್ ಮಾಡಿದ್ರು. ಈಗ ಆ ಫೋನ್ಗಳು ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತ. ಏನಕ್ಕೆ ಫ್ಯೂಚರ್ನಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ, ಪ್ರೊಸೆಸರ್ ಚೆನ್ನಾಗಿರಲ್ಲ, ಫ್ಯೂಚರ್ ಅಪ್ಡೇಟ್ ಬಂದಾಗ ಫೋನ್ ಸ್ಲೋ ಆಗಲ್ವಾ ಏನಂತ ಸ್ಯಾಮ್ಸಂಗ್ ಅವ್ರು ಅದು ಹೆಂಗೆ ಪ್ರಾಮಿಸ್ ಮಾಡ್ತಾವ್ರೋ ಗೊತ್ತಿಲ್ಲ. ಇನ್ನು AI ಫೀಚರಿಗೆ ಬಂತು ಅಂದರೆ ಸೇಮ್ ಇದರಲ್ಲೂ ಕೂಡ ಅಷ್ಟೇ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ಗಳು ಸಿಗ್ತಾ ಇದೆ. ಸ್ಮಾರ್ಟ್ ಲೂಪು, ರೆಕಾರ್ಡರು, ಸರ್ಚು, ಔಟ್ಡೋರ್ ಮೋಡ್, AI ಔಟ್ಡೋರ್ ಮೋಡ್ಸು ಇವೆಲ್ಲ ಸಿಗ್ತಾ ಇದೆ ನಮಗೆ. ಸರ್ಕಲ್ಡ್ ಸಹ ಇದೆ, ಈವನ್ ಜೆಮಿನೈ ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 10,001 mAh ಕೆಪಾಸಿಟಿ ಬ್ಯಾಟ್ರಿ. 10,001. ನಮ್ಮದು ಮದುವೆಗಳಲ್ಲೆಲ್ಲ $101, $1,001 ಈ ಥರ ಎಲ್ಲ ಮುಯ್ಯಾಕ್ತೀವಿ ಗೊತ್ತಾ. ಆ ಥರ ರಿಯಲ್ಮಿನವರು ಈ ಫೋನಿಗೆ 10,001 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹಾಕಿದ್ದಾರೆ. ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವೂಕ್ ಚಾರ್ಜರ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ನಾವು ಪ್ರಾಕ್ಟಿಕಲಿ ಇನ್ನೊಂದು ವೀಡಿಯೋ, ನೆಕ್ಸ್ಟ್ ಒಂದು ವೀಡಿಯೋ ಬರುತ್ತೆ, ಬ್ಯಾಟ್ರಿ ಟೆಸ್ಟೇ ವೀಡಿಯೋ ಬರುತ್ತೆ. ಅದರಲ್ಲಿ ನಾವು ಈ ಫೋನಿಂದ ಬೇರೆ ಫೋನ್ನ ಚಾರ್ಜ್ ಮಾಡಿ ಫುಲ್ ಬ್ಯಾಟ್ರಿ ಡ್ರೈನ್ ಮಾಡಿ ಇನ್ನೊಂದು ಫೋನ್ನ ಪಕ್ಕಕ್ಕಿಟ್ಟು, ನಾರ್ಮಲ್ ಫೋನ್ನ ಇದನ್ನು ಪಕ್ಕಕ್ಕಿಟ್ಟು ಇದೆಷ್ಟೊತ್ತು ಬ್ಯಾಟ್ರಿ ಬರುತ್ತೆ ಅದೆಷ್ಟೊತ್ತು ಬರುತ್ತೆ ಎರಡನ್ನೂ ಕಂಪೇರ್ ಮಾಡಿ ಒಂದು ಡೀಟೇಲ್ ವೀಡಿಯೋ ಮಾಡ್ತೀವಿ ಆಯಿತಾ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಈ 10,000 mAh ಕೆಪಾಸಿಟಿ ಬ್ಯಾಟ್ರಿ, ಎಷ್ಟು ಡಿಫ್ರೆನ್ಸನ್ನು ಮಾಡುತ್ತೆ ಅಂತ ಪ್ರಾಕ್ಟಿಕಲ್ಲಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಒಟ್ಟಿನಲ್ಲಿ ಇದರಲ್ಲಿ ನಮ್ಗೆ ಬೈಪಾಸ್ ಚಾರ್ಜಿಂಗು ಮತ್ತು ಅವ್ರು ಹೇಳೋ ಪ್ರಕಾರ 8 ವರ್ಷಗಳ ಬ್ಯಾಟ್ರಿ ಹೆಲ್ತನ್ನು ಕೊಡ್ತಾ ಇದ್ದಾರೆ ಆಯಿತಾ. ಕ್ರೇಜಿ. ಆಬ್ವಿಯಸ್ಲಿ ಇನ್ನೇನು 10,000 mAh ಕೆಪಾಸಿಟಿ ಅಂತ ಅಂದರೆ 50% ಬ್ಯಾಟ್ರಿ ಡಿಗ್ರೇಡ್ ಆದ್ರೂ 5,000 mAh ಕೆಪಾಸಿಟಿ ಬ್ಯಾಟ್ರಿ ಆಯ್ತಲ್ಲ, ಅದರಿಂದ 8 ವರ್ಷ ಅಂತ ಕೊಡ್ತಾ ಇರೋದು ಅವರು. ಒಟ್ಟಿನಲ್ಲಿ ಬ್ಯಾಟ್ರಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಬೆಂಕಿ. ನಮ್ಮ ದೇಶದ ಮೊದಲ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇರೋ ಫೋನ್ ಇದು. ಏನೋ ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, 400%ಗೆ ವಾಲ್ಯೂಮ್ ಬೂಸ್ಟ್ ಆಗುತ್ತೆ, ಚೆನ್ನಾಗಿದೆ. ಸ್ಟೀರಿಯೋ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಅಷ್ಟೇ ಸಿಗ್ತಾ ಇರೋದು ನಮಗೆ ಮತ್ತು ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಸೊ ಅವಶ್ಯಕತೆ ಇರುವಂಥ 5G ಬ್ಯಾಂಡ್ಸು, ಸೆನ್ಸರ್ಸ್ ಎಲ್ಲ ಇದೆ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್ಸು. ನಾನು ಹೇಳೋದಾದರೆ ನನಗೆ ಈ ಫೋನಲ್ಲಿ ಇಷ್ಟ ಆಗಿದ್ದು ಒಂದು ಲುಕ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಫ್ರಂಟಿಂದ ಎಲ್ಲ ಚೆನ್ನಾಗಿ ಕಾಣುತ್ತೆ, ಬ್ಯಾಟ್ರಿ ಚೆನ್ನಾಗಿದೆ ಆಯಿತಾ. ಸೊ ಅದೊಂದು ಪ್ಲಸ್ ಪಾಯಿಂಟು. ಕ್ಯಾಮ್ರಾ ನಾರ್ಮಲ್ ಆಗಿದೆ, ಡಿಸ್ಪ್ಲೇ ನಾರ್ಮಲ್ಲೇ, ಅದುವೇ ಬೇರೆ ಬ್ರ್ಯಾಂಡವರು ಕೂಡ ಸಿಮ್ಲರ್ ಕೊಡ್ತಾರೆ. ರ್ಯಾಮು ಸ್ಟೋರೇಜು ಕೂಡ ಬಿಲೋ ನಾರ್ಮಲ್ ಅಂತೀನಿ. ಪರ್ಫಾರ್ಮೆನ್ಸು ಈವನ್ ಅದು ಕೂಡ ಬಿಲೋ ನಾರ್ಮಲ್ ಅಂತೀನಿ. ನಂಗೆ ಅನ್ನಿಸ್ದಂಗೆ ಮೇಯ್ನ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಫೋನಲ್ಲಿ ಬ್ಯಾಟ್ರಿ ಆಯಿತಾ. ಬ್ಯಾಟ್ರಿಗೋಸ್ಕರ ಈ ಫೋನ ತಗೋಬೋದು. ಯಾರೋ ಒಬ್ಬ ಯೂಸರು ಅವನಿಗೊಂದು ನಾರ್ಮಲ್ ಯೂಸ್ಗೆ, ತುಂಬ ಕೆಟ್ಟ ಪ್ರೊಸೆಸರ್ ಏನೂ ಅಲ್ಲ ಆಯಿತಾ, ಒಂದು ನಾರ್ಮಲ್ ಯೂಸೇಜಿಗೆ ಬಟ್ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಬಟ್ ಬೆಲೆ ಹೌದು ಆಬ್ವಿಯಸ್ ಸ್ವಲ್ಪ ಜಾಸ್ತಿ ಅಂತ ನನಗೂ ಅನ್ನಿಸ್ತಾ ಇದೆ. ಬ್ಯಾಟ್ರಿಗೋಸ್ಕರ ಒಂದು 4,000 ರೂಪಾಯಿ ಜಾಸ್ತಿ ಕೊಡ್ಬೋದಾ? ಏನಕ್ಕೆ ಅಂದರೆ ಸಿಮಿಲರ್ ಸ್ಪೆಸಿಫಿಕೇಷನ್, ಬ್ಯಾಟ್ರಿ ಬಿಟ್ಟರೆ ಸಿಮಿಲರ್ ಸ್ಪೆಸಿಫಿಕೇಷನ್ ನಿಮಗೆ 18,000 ರೂಪಾಯಿಗೂ ಸಿಗುತ್ತೆ, 18-17ಕ್ಕೂ ಸಿಗುತ್ತೆ ಆಯಿತಾ. ಈ ವಿಷಯ ತಲೆ ಇಟ್ಕೊಂಡು ಪರ್ಚೇಸ್ ಮಾಡಬೇಕು, ಬೇರೆ ಏನೂ ಇಲ್ಲ. ಏವನ್ ರಿಯಲ್ಮಿ P ಸೀರೀಸಲ್ಲೇ ಸಿಗುತ್ತೆ ನಂಗೆ ಅನ್ನಿಸ್ದಂಗೆ. ಬೇರೆ ಇದು ನಂಗೆ ಅನ್ನಿಸ್ತಾ ನಾವು ದುಡ್ಡು ಕೊಡ್ತಿರೋದು ಮೇಜರ್ಲಿ ಬ್ಯಾಟ್ರಿಗೆ ಅಂತಲೇ ಅನ್ನಿಸ್ತದೆ ನನಗೆ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೀವು ಬ್ಯಾಟ್ರಿಗೋಸ್ಕರ ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಟ್ಟು ಈ ಫೋನ್ನ ಪರ್ಚೇಸ್ ಮಾಡ್ತೀರಾ? ಸೊ ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.